ವಂದನೆಗಳು. ಈ ವೇದಿಕೆ ಮೇಲೆ ಆಸನ ಆಗಿರುವಂಥ ಮುಖ್ಯ ಗುರುಗಳೇ ಮತ್ತು ಅತಿಥಿಗಳಿಗೆ ಎಲ್ಲರಿಗೂ ನಮಸ್ಕಾರಗಳು. ನಾನು ಇಲ್ಲಿ ಏನು ಹೇಳ್ಬೇಕಂದ್ರೆ, ಈ ವಿದ್ಯಾಧಾಮ ಕೆರಿಯರ್ ಅಕಾಡೆಮಿ ಒಳಗ 2 ತಿಂಗಳು ನಾನು ಏನು ಕಲ್ತಿರಲ್ಲ ಅದು ಹೇಳ್ಬೇಕಂತಂದು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ನಾನು ಹೇಳ್ಬೇಕಂದ್ರೆ, ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ ನಮ್ಮ ಜೊತೆ ಎಲ್ಲರ ಜೊತೆ ಚೆನ್ನಾಗಿದ್ದರು ಮತ್ತು ನಮಗೆ ಕಾಳಜಿ ತೋರಿಸಿದ್ದಾರೆ. ಮತ್ತು ಅದೇ ಥರ ನಮಗೆ ಅಲ್ಲಿ 3 ಸಬ್ಜೆಕ್ಟ್ ಇದ್ದಾರೆ: ಮ್ಯಾಥ್ಸ್, ಇಂಗ್ಲೀಷ್, ಸೈನ್ಸ್ ವಿತ್ ಇಂಗ್ಲೀಷ್ ಗ್ರಾಮರ್. ನಮ್ಮ ಸೈನ್ಸ್ ಸರ್ ಶಂಕರನಾಥ್ ಸರ್ ಹೇಳ್ತಾರ. ಅವ್ರು ಶಂಕರನಾಥ್ ಸರ್ ಏನು ಹೇಳ್ತಾರೆ ಅಂದರೆ, ಪ್ರತಿಯೊಂದು ವರ್ಡ್ಸ್ ಅದು ಬಿಡಿಸಿ ಹೇಳ್ತಾರ. ಅವ್ರ ಕ್ಲಾಸಿಗೆ ನಮಗೆ ನಿದ್ದಿನೇ ಬರಲ್ಲ. ನಮ್ಗೆ ಪೈಲೆ ನಮ್ಮ ಕ್ಲಾಸ್ ಕೇಳ್ತಿರುವಾಗ ನಮಗೆ ಸೈನ್ಸ್ ಕ್ಲಾಸ್ ಅಂದ್ರೆ ಬೋರ್ ಆಗ್ತಿತ್ತು. ಆದರೆ ಈ ಧಾರವಾಡ ವಿದ್ಯಾಧಾಮ ಕೆರಿಯರ್ ಒಳಗೆ ಬಂದು ಈ ಸೈನ್ಸ್ ಕ್ಲಾಸ್ ನಮಗೆ ಇಷ್ಟ ಆಯಿತು. ಅದೇ ಥರ ನಮ್ದು ಇಂಗ್ಲೀಷ್ ಕ್ಲಾಸ್ ಯಾರು ಹೇಳ್ತಾರೆ ಅಂದರೆ ನಾಗರಾಜ್ ಸರ್ ಹೇಳ್ತಾರ. ಅವ್ರು ನಮಗೆ ದಿನ ಒಂದೊಂದು ನ್ಯೂ ವರ್ಡ್ಸ್ ನಮಗೆ ಹೇಳ್ತಿರು ಮತ್ತು ಗ್ರಾಮರ್ ಪ್ರತಿಯೊಂದು ಸೆಂಟೆನ್ಸ್ ಮತ್ತು ಅದಕ್ಕೆ ಎಕ್ಸಾಂಪಲ್ ಕೊಟ್ಟು ತಿಳಿಸಿ ಹೇಳ್ತಿರು. ನನಗೆ ಗ್ರಾಮರ್ ಅಂದರೆ ಅಷ್ಟು ಗೊತ್ತಿರಲಿಲ್ಲ, ಆದರೆ ಇಲ್ಲಿ ಬಂದ ಗ್ರಾಮರ್ ಗೊತ್ತಾಯಿತು. ಅದೇ ಥರ ಮ್ಯಾಥ್ಸ್ ಸಮೀರ್ ಸರ್, ನನಗೆ ಮ್ಯಾಥ್ಸ್ ಅಷ್ಟು ಬರ್ತಿದ್ದಿಲ್ಲ, ಆದರೆ ಇಲ್ಲಿ ಬಂದು ನಾನು ಮ್ಯಾಥ್ಸ್ ಕಲ್ತೀನಿ. ಮತ್ತು ಇಲ್ಲಿ ನಾನು ಊರಿಂದ ಇಲ್ಲಿ ಬಂದಕ್ಕೆ ಅನ್ಕೊಂಡ್ ಬಂದಿದ್ದೆ, ನಾನು ಇಲ್ಲಿ ಬರೋ ಇಷ್ಟ ಕಲಿತು ಹೋಗ್ತೀನಿ ನಂದು. ಆದರೆ ಇಲ್ಲಿ ಸ್ಟಡಿ ಸಂಗಟ ಹಂಗೆ ಎಲ್ಲ ಬೇರೆ ಕಡೆ ನಮಗೆ ಸೈನ್ಸ್ ಎಕ್ಸಿಬಿಷನ್ ಇತ್ತು, ಮತ್ತು ಸೈನ್ಸ್ ಸೆಂಟರ್ ಕರ್ಕೊಂಡು ಹೋದ್ರು, ಮತ್ತು KCD ಕಾಲೇಜ್ ಕರ್ಕೊಂಡು ಹೋದ್ರು, ಮತ್ತು ಇಲ್ಲೇ ಸೈನ್ಸ್ ಎಕ್ಸಿಬಿಷನ್ ಮಾಡಿಸಿದ್ರು ಕ್ಲಾಸ್ ಒಳಗೆ. ಅವಾಗೆ ನಂಗೆ ಸೈನ್ಸ್ ಒಳಗೆ ಈ ಥರ ಇರ್ತದ ಅಂತ ಗೊತ್ತಾಯಿತು. ಅದೇ ಥರ ನಮ್ಮ ರಮೇಶ್ ನಮಗೆ ಇಲ್ಲಿ ಅಡ್ಮಿಷನ್ ಮಾಡಿಸ್ಕೋಬೇಕಾದ್ರೆ ನಮಗೆ ಬರೀ ಇಂಗ್ಲೀಷ್, ಸೈನ್ಸ್, ಮ್ಯಾಥ್ಸ್ ಇಷ್ಟೇ ಹೇಳ್ತೀನಿ ಅಂತ ಕರ್ಕೊಂಡ್ರು. ಆದರೆ ಇಲ್ಲಿ ನಾವು ಬಂದ್ಮೇಲೆ ನಮಗೆ ರಮೇಶ್ ಸೋಷಲ್ ಬಿ ಹೇಳಿದ್ರು. ಅದೇ ಥರ ನಮ್ಮ ಭಾಗ್ಯ ಮ್ಯಾಮ್ ಟೈಮ್ ವೇಸ್ಟ್ ಮಾಡಬೇಡ್ರಿ, ಕ್ಲಾಸಿಗೆ ಬಂದಿಗೆ ಅದೇ ಥರ GK ಕ್ವಶನ್ ಕೇಳಿದ್ರು. ಥ್ಯಾಂಕ್ ಯು.